ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗಾಗಿ ಅಡುಗೆ ಮಾಡಲು ಬೇಕಾದ ಕೆಲವೊಂದು ಸೀಕ್ರೆಟ್ ಟಿಪ್ಸ್ಗಳನ್ನು ನೋಡೋಣ. ಸ್ನೇಹಿತರೆ, ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ತಾಜಾ ಮೊಟ್ಟೆಯ ಮೇಲೆ ಎಣ್ಣೆಯನ್ನು ಸುತ್ತಲೂ ಸವರಿದರೆ ಅವು 4-5 ದಿನ ಕೆಡದೇ ಇರುತ್ತದೆ. ಮೊಟ್ಟೆಗಳನ್ನು ಪರೀಕ್ಷಿಸಲು ಅವುಗಳನ್ನು ನೀರು ಅಥವಾ ಉಪ್ಪು ನೀರಿನಲ್ಲಿ ಮುಳುಗಿಸಿರಿ. ತಾಜಾ ಮೊಟ್ಟೆಗಳು ಮುಳುಗುತ್ತವೆ, ಕೆಟ್ಟು ಹೋದ ಮೊಟ್ಟೆಗಳು ತೇಲುತ್ತದೆ. ಹೊಸದಾಗಿ ಇಟ್ಟ ಮೊಟ್ಟೆಗಳನ್ನು 1 ನಿಮಿಷಗಳ ಕಾಲ ಕುದಿಯುವ ನೀರಿನಲ್ಲಿ ಇಟ್ಟು ತೆಗೆದರೆ ಬಹುಕಾಲ ಹೊಸದಾಗಿಯೇ ಉಳಿಯುತ್ತದೆ. ಮೊಟ್ಟೆಯ ಅಗಲವಾದ ತುದಿಯಲ್ಲಿ ಪಿನ್ನಿನಿಂದ ಒಂದು ರಂಧ್ರ ಮಾಡಿ ಬೇಯಿಸಿದರೆ ಬೇಯುವಾಗ ಸೀಳುವುದಿಲ್ಲ. ಬಿರುಕು ಬಿಟ್ಟ ಅಥವಾ ತೂತಾದ ಮೊಟ್ಟೆಯನ್ನು ಬೇಯಿಸುವಾಗ ನೀರಿಗೆ 1 ಚಿಟಿಕೆ ಉಪ್ಪು ಹಾಕಿದರೆ ರಸ ಹೊರಗೆ ಬರುವುದಿಲ್ಲ. ಮೊಟ್ಟೆಗಳನ್ನು ಇಡಿಯಾಗಿ ಕರಿಯುವಾಗ ಕಾದ ಎಣ್ಣೆಗೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ನಂತರ ಅವುಗಳನ್ನು ಕರಿದರೆ ಅವು ಸಿಡಿಯುವುದಿಲ್ಲ. ಅದು ಅಲ್ಲದೆ ಮೊಟ್ಟೆಗಳು ಬೇಗನೆ ಒಳ್ಳೆ ಕಂದು ಬಣ್ಣಕ್ಕೆ ಬರುತ್ತದೆ. ಬೇಯಿಸಿದ ಮೊಟ್ಟೆಗಳನ್ನು ತಣ್ಣೀರಿನಲ್ಲಿ ಅದ್ದಿದರೆ ಸಿಪ್ಪೆಯು ಸುಲಭವಾಗಿ ಬರುತ್ತದೆ. ಮೆಣಸಿನಕಾಯಿ ಬೀಜಗಳನ್ನು ಎಸೆಯದೆ ಉದ್ದಿನ ಹಪ್ಪಳ ಮಾಡುವಾಗ ಕುಟ್ಟಿ ಹಾಕಿದರೆ ಬಣ್ಣ ಬದಲಾಗದೆ ಹಪ್ಪಳಕ್ಕೆ ಖಾರ ಬರುತ್ತದೆ. ದೋಸೆಯ ಹಿಟ್ಟು ಹುಳಿಯಾಗಿದ್ದರೆ ಅದಕ್ಕೆ 1 ಲೀಟರ್ನಷ್ಟು ನೀರು ಹಾಕಿ ಚೆನ್ನಾಗಿ ಕುಲುಕಿ ಮೇಲಿನ ಹಿಟ್ಟನ್ನು ಬಸಿದುಕೊಂಡು ಕೆಳಗಿನ ಹಿಟ್ಟನ್ನು ಉಪಯೋಗಿಸಬೇಕು. ಮಸಾಲ ದೋಸೆ ಮಾಡುವಾಗ ಸ್ವಲ್ಪ ಕಡಲೆಬೇಳೆ ಅಥವಾ ತೊಗರಿಬೇಳೆ ಹಿಟ್ಟು ಸೇರಿಸಿ ರುಬ್ಬುವುದರಿಂದ ದೋಸೆಯ ಬಣ್ಣ ಚೆನ್ನಾಗಿರುತ್ತದೆ. ಮಸಾಲ ದೋಸೆ ಗರಿಗರಿಯಾಗಿ ಬರಬೇಕಾದರೆ ದೋಸೆ ಹೊಯ್ಯುವ ಮೊದಲು ರುಬ್ಬಿದ ಹಿಟ್ಟಿಗೆ 1 ಹಿಡಿ ಅಕ್ಕಿ ಹಿಟ್ಟು ಬೆರೆಸಬೇಕು. ದೋಸೆಗೆ ಅಕ್ಕಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹೆಸರುಬೇಳೆಯನ್ನು ಸೇರಿಸಿದರೆ ದೋಸೆ ಮೃದುವಾಗುತ್ತದೆ. ದೋಸೆಯ ಕಾವಲಿಯನ್ನು ಬಳಪದ ಕಲ್ಲಿನಿಂದ ತಿಕ್ಕಿದರೆ ಕಾವಲಿ ನುಣುಪಾಗಿ ದೋಸೆಯು ಸ್ವಲ್ಪವೂ ಹರಿಯದೇ ಏಳುತ್ತದೆ. ಈರುಳ್ಳಿಯನ್ನು ಅಡ್ಡಲಾಗಿ ಕೊಯ್ದು ಕಾವಲಿಯ ಮೇಲೆ ಸವರಿ ನಂತರ ದೋಸೆ ಒಯ್ದರೆ ದೋಸೆ ಕಾವಲಿಗೆ ಅಂಟಿಕೊಳ್ಳದೆ ಗರಿಗರಿಯಾಗಿ ಬರುತ್ತದೆ. ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ತುಂಬ ಗಟ್ಟಿಯಾಗಿ ಕಲಸಿ ಪೂರಿ ಮಾಡಿದರೆ ಅವು ದಪ್ಪವಾಗಿ ಉಬ್ಬಿ ಗರಿಗರಿಯಾಗಿ ಆಗುತ್ತದೆ. ಪೂರಿಯ ಹಿಟ್ಟನ್ನು ಕಲಸುವಾಗ ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆಯನ್ನು ಹಾಕಿ ಕಲಸಿದರೆ ಪೂರಿ ಹೆಚ್ಚು ಗರಿಗರಿಯಾಗಿ ಇರುವುದರ ಜೊತೆಗೆ ರುಚಿಯೂ ಹೆಚ್ಚಿರುತ್ತದೆ. ಪೂರಿ ಮೃದುವಾಗಬೇಕಾದರೆ ಮತ್ತು ಹೆಚ್ಚು ರುಚಿ ಇರಬೇಕಾದರೆ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪ ಮೊಸರನ್ನು ಕೂಡಿಸಿ ಕಲಸಬೇಕು. ಚಪಾತಿ ಹಿಟ್ಟು ಕಲಸುವಾಗ ನೀರಿನ ಜೊತೆ ಹಾಲು ಸೇರಿಸಿದರೆ ಚಪಾತಿಗಳು ಮೃದುವಾಗಿ ಮತ್ತು ಪುಷ್ಟಿಯಾಗಿ ಆಗುತ್ತದೆ. ಬೆಂದ ರೊಟ್ಟಿಯನ್ನು ಮೃದುವಾಗಿರಿಸಬೇಕೆಂದರೆ ಅವುಗಳನ್ನು ಹತ್ತಿ ಬಟ್ಟೆಯಿಂದ ಸುತ್ತಿ ಡಬ್ಬಿಯಲ್ಲಿಡಬೇಕು. ಅನ್ನ ಮಾಡುವಾಗ ಪಾತ್ರೆಯ ಒಳಗಿನ ಅಂಚಿನಿಂದ 3-4 ಅಂಗುಲ ಜಿಡ್ಡು ಸವರಿದರೆ ಅನ್ನ ಉಕ್ಕುವುದಿಲ್ಲ. ಅಕ್ಕಿ ಬೆಂದಾಗ ತನ್ನ 3ರಷ್ಟು ಆಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಸರಿಯಾಗುವ ಪಾತ್ರೆಯಲ್ಲಿ ಅನ್ನ ಮಾಡಬೇಕು. ಹೊಸ ಅಕ್ಕಿಯಿಂದ ಅನ್ನ ಮಾಡಿದಾಗ ನೀರು ಮರಳಿದ ಮೇಲೆ ಅಕ್ಕಿ ಹಾಕಿ 1-2 ಕುದಿ ಬಂದ ಮೇಲೆ ಉರಿ ಕಡಿಮೆ ಮಾಡಿ ಪಾತ್ರೆಯ ಬಾಯಿಯನ್ನು ಮುಚ್ಚಿದರೆ ಅನ್ನ ಉದುರಾಗಿ ಆಗುತ್ತದೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅನ್ನ ಮಾಡುವಾಗ 1-2 ಹನಿ ವಿನೆಗರ್ ಹಾಕಿದರೆ ಪಾತ್ರೆ ಕಪ್ಪಾಗುವುದಿಲ್ಲ. 1 ತುಂಡು ಬ್ರೆಡ್ ಅನ್ನು ಅನ್ನದ ಮೇಲೆ ಇಟ್ಟರೆ ತೇವಾಂಶ ಹೋಗಿ ಉದುರಾಗುತ್ತದೆ.